ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ರೆಸಿಪಿ ವ್ಲಾಗ್. ಸೊ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇದೀನಿ ಕುಕ್ಕರ್ ಮಸಾಲಾ ಟೊಮೊಟೊ ಬಾತ್ ಮಾಡೋದು ಹೇಗೆ ಅಂತ. ಸೊ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಬನ್ನಿ ತಡ ಮಾಡದಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಮಸಾಲಾ ಟೊಮೊಟೊ ಬಾತ್ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡ್ಕೊಂಬಿಡೋಣ. ಸೊ ಮೊದಲಿಗೆ ಈ ಮಸಾಲೆಗೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡೋಣ. ಸೊ ತೆಂಗಿನ ತುರಿ ಒಂದು 1/4 ತುರಿ ಸಾಕು. ಆಮೇಲೆ ಅರಿಶಿನ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು. ಆಮೇಲೆ ಬೆಳ್ಳುಳ್ಳಿ ಒಂದು 4 ಪಾಯಿ, ಶುಂಠಿ ಒಂದು 1/4 ಇಂಚು, ಆಮೇಲೆ ಮೆಣಸು ಒಂದು 4 ರಿಂದ 5, ಆಮೇಲೆ ಸೋಂಪು ಒಂದು 1/4 ಟೀ ಸ್ಪೂನು, ಜೀರಿಗೆ ಒಂದು 1/4 ಟೀ ಸ್ಪೂನು, ಧನಿಯಾ ಒಂದು 1 ರಿಂದ 1.5 ಟೇಬಲ್ ಸ್ಪೂನು, ಚಕ್ಕೆ ಒಂದು ಅರ್ಧ, ಏಲಕ್ಕಿ ಒಂದು, ಲವಂಗ ಒಂದು 5 ರಿಂದ 6, ಆಮೇಲೆ ಕರಿಬೇವು, ಆಮೇಲೆ ಮೆಣಸಿನ್ಕಾಯಿ ಒಂದೆರಡು, ಆಮೇಲೆ ಉದ್ದುದ ಹಚ್ಚಿರೋ ಈರುಳ್ಳಿ ಒಂದು ಅರ್ಧ, ಆಮೇಲೆ ಟೊಮೊಟೊ ಒಂದು ಉದ್ದುದ ಹಚ್ಕೊಬೇಕು, ಆಮೇಲೆ ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 15 ರಿಂದ 20. ಸೊ ಇಷ್ಟು ಮಸಾಲೆಗೆ ಬೇಕು. ಇನ್ನು ಒಗ್ಗರಣೆಗೆ ಉದ್ದುದ ಹಚ್ಚಿರೋ ಈರುಳ್ಳಿ ಒಂದು, ಮೊಸರು ಒಂದು ಚಿಕ್ಕ ಕಪ್ಪು, ಆಮೇಲೆ ಕಸೂರಿ ಮೇಥಿ, ಬಟಾಣಿ ಒಂದು ಚಿಕ್ಕ ಕಪ್ಪು, ಆಮೇಲೆ ಟೊಮೊಟೊ 1 ರಿಂದ 2 ಉದ್ದುದ ಹಚ್ಕೊಂಡಿರೋದು, ಸಾಸಿವೆ ಮತ್ತೆ ಜೀರಿಗೆ ಒಗ್ಗರಣೆಗೆ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವಿನ ಕಡ್ಡಿ ಒಂದೆರಡು. ಆಮೇಲೆ ಇಷ್ಟೆಲ್ಲ ಆದ್ಮೇಲೆ ಇನ್ನು ಮೇಯ್ನು ಅಕ್ಕಿ. ಸೊ ಅಕ್ಕಿ 1 ಲೋಟ ತಗೊಂಡಿದ್ದೀವಿ. ಸೊ ನೀಟಾಗಿ ವಾಶ್ ಮಾಡ್ಕೊಂಡು 1.5 ಲೋಟ ನೀರು ಹಾಕೊಂಡ್ರೆ ಸಾಕು. ಸೊ ಇದನ್ನ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಸೊ ಬೇಯಿಸೋ ಅವಶ್ಯಕತೆ ಏನಿಲ್ಲ, ಹಂಗೆ ಹಾಕೊಂಡ್ಬಿಡ್ಬೋದು. ಸೊ ಬನ್ನಿ ಫಸ್ಟ್ ಮಸಾಲೆನ ರುಬ್ಕೊಂಬಿಡೋಣ. ಸೊ ಹೇಳ್ದಾಗೆ ಈರುಳ್ಳಿ, ಮೆಣಸಿನ್ಕಾಯಿ, ತೆಂಗಿನ ತುರಿ, ಸಾಸಿವೆ, ಜೀರಿಗೆ, ಸೋಂಪು, ಆಮೇಲೆ ಮೆಣಸು, ಏಲಕ್ಕಿ, ಚಕ್ಕೆ, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಮೆಣಸಿನ್ಕಾಯಿ, ಒಂದು ಚಿಟಿಕೆ ಅರಿಶಿನ, ಆಮೇಲೆ ಧನಿಯಾ. ಸೊ ಇಷ್ಟು ಐಟಮ್ಸ್ನ ಹಾಕೊಂಡು ರುಬ್ಕೊಂಬಿಡ್ಬೇಕು. ಸೊ ಇದ್ರ ಮೇಲೆ ಇನ್ನೂ ಒಂದು ಐಟಮ್ ಬರುತ್ತೆ, ಅದು ಬಾಡಿಗೆ ಮೆಣಸಿನ್ಕಾಯಿ. ಸೊ ಟೊಮೊಟೊನ ಸಪ್ರೇಟಾಗಿ ರುಬ್ಕೊಳ್ಳೋಣ. ಸೊ ಇದನ್ನ ಸಪ್ರೇಟಾಗಿ ರುಬ್ಕೊಳ್ಳೋಣ, ಆವಾಗ ನೀಟಾಗಿ ರುಬ್ಕೊಬೋದು. ಸೊ ನೋಡ್ಬೋದು ಈ ರೇಂಜಿಗೆ ಪೇಸ್ಟ್ ಆಗಿದ್ರೆ ಸಾಕು, ತೀರಾ ನೀರಾಗಿ ಏನು ರುಬ್ಬಕ್ಕೆ ಹೋಗ್ಬೇಡ್ರಿ. ಬನ್ನಿ ಹಾಗೆ ಟೊಮೊಟೊನು ರುಬ್ಕೊಂಬಿಡೋಣ. ಸೊ ನೋಡ್ಬೋದು ಒಂದು ಟೊಮೊಟೊ ಸಾಕು, ಜಾಸ್ತಿ ಏನು ಬೇಡ. ಸೊ ಟೊಮೊಟೊ ಪೇಸ್ಟ್ ರೆಡಿ, ಮತ್ತೆ ಅದಕ್ಕೆ ಬೇಕಾಗಿರೋ ಮಸಾಲೆನೂ ರೆಡಿ. ಇನ್ನು ತಡ ಯಾಕೆ, ಬನ್ನಿ ಒಗ್ಗರಣೆ ಹಾಕೊಂಬಿಡೋಣ. ಸೊ ಇದು ಎಷ್ಟು ಜನಕ್ಕಾಗುತ್ತೆ ಅಂದರೆ ಒಂದು 3 ರಿಂದ 4 ಜನಕ್ಕಾಗುವಷ್ಟು ಕ್ವಾಂಟಿಟಿ ಆಗುತ್ತೆ. ಸೊ ನೀವು ಕ್ವಾಂಟಿಟಿ ಮೇಲೆ ನೀವು ಅಳತೆನ ವೇರಿ ಮಾಡ್ಕೊಳ್ರಿ. ಸೊ ಫಸ್ಟು ಒಂದು ಕುಕ್ಕರ್ ತಗೊಂಡು, ಸೊ ಇದು ನಾವು ಕುಕ್ಕರಲ್ಲಿ ಮಾಡ್ತಾ ಇದ್ದೀವಿ. ಇದು ಕುಕ್ಕರ್ ಮಸಾಲಾ ಬಾತ್ ಟೇಸ್ಟಿ. ಸೊ ಒಂದು 6 ರಿಂದ 10 ಟೀ ಸ್ಪೂನ್ ಎಣ್ಣೆ ಹಾಕೊಂಡು, ಆಮೇಲೆ ಎಣ್ಣೆ ಹಾಕಾದ್ಮೇಲೆ ಸಾಸಿವೆ ಒಂದು ಅರ್ಧ ಟೀ ಸ್ಪೂನು, ಜೀರಿಗೆ ಒಂದು ಅರ್ಧ ಟೀ ಸ್ಪೂನು. ಸೊ ಇಷ್ಟು ಹಾಕೊಂಡು ಚಿಕ್ಕಪಿಟ್ಟ ಆದಮೇಲೆ ಕಸೂರಿ ಮೇಥಿ, ಆಮೇಲೆ ಉದ್ದುದ ಹಚ್ಕೊಂಡಿರೋ ಈರುಳ್ಳಿ, ಆಮೇಲೆ ಕರಿಬೇವು 1 ಕಡ್ಡಿ. ಸೊ ಇಷ್ಟು ಹಾಕೊಂಡು ಕೈ ಆಡಿಸ್ಕೊಂಡು ಈರುಳ್ಳಿ ಒಂದು ಸ್ವಲ್ಪ ಬೇಯೋವರೆಗೂ ಕೈ ಆಡಿಸ್ಬೇಕು. ಸೊ ಇದು ಬೇಯೋಷ್ಟೊತ್ತಿಗೆ ನೀವಿನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಇದೇ ಥರ ಹೆಚ್ಚಿನ ಫುಡ್ ವ್ಲಾಗ್ಸು, ಟಿಫನ್ ಐಟಮ್ಸು, ಸ್ನ್ಯಾಕ್ಸು ಎಲ್ಲ ಥರ ವ್ಲಾಗ್ಸ್ ಬರ್ತಾನೆ ಇರ್ತವೆ. ಸೊ ನೀವೇನು ಮಾಡಬೇಕು, ಸಬ್ಸ್ಕ್ರೈಬ್ ಆಗಬೇಕು, ಬೆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೋಬೇಕು. ಸೊ ಆವಾಗ ನಿಮಗೆ ಯಾವುದೇ ವಿಡಿಯೋ ಅಪ್ಡೇಟ್ಸು ಮಿಸ್ ಆಗಲ್ಲ. ಸೊ ನೋಡ್ಬೋದು ಈರುಳ್ಳಿ ಎಲ್ಲ ಬೇಯ್ತಾ ಇದೆ. ಸೊ ನೆಕ್ಸ್ಟ್ ಏನು ಹಾಕೋಬೇಕು ಅಂದರೆ ಸ್ವಲ್ಪ ಉಪ್ಪು. ಸೊ ಸ್ವಲ್ಪ ಉಪ್ಪು ಹಾಕೊಳ್ಳೋದ್ರಿಂದ ಈರುಳ್ಳಿ ಬೇಗ ಬೇಯುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಉಪ್ಪು ಹಾಕೊಂಡು ಆಮೇಲೆ ಬೇಕಾದ್ರೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಬನ್ನಿ ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಕೊಂಡು ಈರುಳ್ಳಿ ಬೆಂದ ಮೇಲೆ ಬಟಾಣಿ. ಸೊ ಬಟಾಣಿ ಒಂದು 5 ರಿಂದ 6 ಟೇಬಲ್ ಸ್ಪೂನು ನೆನೆಸಿಟ್ಕೊಂಬಿಡಿ ರಾತ್ರಿನೇ, ಇಲ್ಲ ಒಂದು 5 ಅವರ್ ಮುಂಚೆ ನೆನೆಸ್ಕೊಂಡ್ರು ನಡೆಯುತ್ತೆ. ಆಮೇಲೆ ಟೊಮೊಟೊ ಒಂದು ಉದ್ದುದಾದರೂ ಹಚ್ಕೊಳ್ರಿ, ಇಲ್ಲ ಸ್ಕ್ವೇರ್ ಟೈಪ್ ಆದರೂ ಹಚ್ಕೊಳ್ರಿ. ಅದು ಟೊಮೊಟೊ ಹಾಕೊಂಡ್ಮೇಲೆ ಚೆನ್ನಾಗಿ ಬೇಯಿಸ್ಕೊಬೇಕು. ಸೊ ಟೊಮೊಟೊ ನಿಸುತ್ತಾಗ ಪಿಚುಕ್ಕೊಳ್ಬೇಕು. ಸೊ ಚುಚ್ಚಿದಾಗ 2 ಹೋಳಾದರೆ ಟೊಮೊಟೊ ಬೆಂದಿದೆ ಅಂತ. ಸೊ 6 ಇಂಚಿಗೆ ಬೆಂದಿದ್ರೆ ಸಾಕು. ಆಮೇಲೆ ಒಂದು 1/4 ಟೀ ಸ್ಪೂನಷ್ಟು ಅಥವಾ ಚಿಟಿಕೆ ಅರಿಶಿನ ಸಾಕು. ಸೊ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಬನ್ನಿ ಫ್ರೈ ಮಾಡ್ಕೊಂಬಿಡೋಣ. ಸೊ ನೋಡ್ಬೋದು ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಆಗಲೇ. ಸೊ ಇನ್ನು ಮಸಾಲೆ ರುಬ್ಕೊಂಡಿದ್ವಲ್ಲ, ಸೊ ಈ ಮಸಾಲೆ ಐಟಮ್ಸ್ ಎಲ್ಲ ಮರ್ತೋಗಿದ್ರೆ ಒಂದ್ಸಲ ವೀಡಿಯೋನ ಫಸ್ಟಿಗೆ ಹೋಗಿ ನೋಡಿ. ಸೊ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಏನೇನು ಬೇಕು ಅಂತ. ಆಮೇಲೆ ಈ ಟೊಮೊಟೊ ಸಪ್ರೇಟಾಗಿ ರುಬ್ಕೊಂಡಿದ್ವಲ್ಲ ಅದು. ಸೊ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಏನಕ್ಕೆ ಗೊತ್ತಾ, ನಾನು ಈ ಅಕ್ಕಿಗೆ 1.5 ಲೋಟ ನೀರು ಸಾಕೊಂಡಿದ್ದು. ಯಾಕಂದರೆ ಈ ಟೊಮೊಟೊ ಈ ಪೇಸ್ಟಲ್ಲೇ ನೀರಿರುತ್ತೆ. ಸೊ ನೀರಿನ ಅಂಶ ಇದರಲ್ಲೇ ಇರೋದ್ರಿಂದ ನಾವು ಅಕ್ಕಿಗೂ ನೀರು ಜಾಸ್ತಿ ಹಾಕ್ಬಿಟ್ರೆ ಏನಾಗುತ್ತೆ, ಪಾಯಸ ಆಗ್ಬಿಡುತ್ತೆ. ಸೊ ಟೊಮೊಟೊ ಬಾತ್ ಒಂದು ಸ್ವಲ್ಪ ಗಟ್ಟಿಯಾಗಿ ಬರಬೇಕು ಅಂದರೆ ನೀರಿನ ಅಂಶ ಕಡಿಮೆ ಇರಬೇಕು. ಸೊ ಅದಕ್ಕೆ ನಾನು 1 ಲೋಟ ಅಕ್ಕಿಗೆ 1.5 ಲೋಟ ನೀರು ಸಾಕು ಅಂತ ಹೇಳಿದ್ದು. ಸೊ ಇದು ಚೆನ್ನಾಗಿ ಬೇಯಿಸ್ಕೊಬೇಕು.
ಯಾಕಂದರೆ ನಾವು ಉರಿದಂಗೆ ಮಿಕ್ಸಿಗೆ ಹಾಕಿರೋದ್ರಿಂದ ಸೊ ಅದರಲ್ಲಿರೋ ತೇವಾಂಶ ಎಲ್ಲ ತೆಗೆದುಹಾಕಬೇಕು. ಸೊ ಅದಕ್ಕೆ ಚೆನ್ನಾಗೆ ಬಿಸಿ ಮಾಡ್ಕೊಂಡ್ರೆ ನಮ್ಮ ಟೇಸ್ಟು ಚೆನ್ನಾಗಿ ಬರುತ್ತೆ, ಮಸಾಲೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ಸೊ ಅದು ಬೇಯೋಷ್ಟೊತ್ತಿಗೆ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಸೊ ಇದೇ ಥರ ಫುಡ್ ವ್ಲಾಗ್ಸ್ ಬರ್ತಾನೆ ಇರ್ತವೆ. ಒಂದು ಸ್ವಲ್ಪ ಕುದಿ ಬಂದಮೇಲೆ ಕಲ್ಲುಪ್ಪು ರುಚಿಗೆ ತಕ್ಕಷ್ಟು 1-1.5 ಟೇಬಲ್ ಸ್ಪೂನ್ ಸಾಕು. ಸೊ ನಿಮಗೆ ಯಾವುದಾದ್ರೂ ರೆಸಿಪಿ ವ್ಲಾಗ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದ್ರ ಮೇಲೆ ಆದಷ್ಟು ಬೇಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ನಮ್ಮ ಟೊಮೊಟೊ ಬಾತಿಗೆ. ಸೊ ಇನ್ನೇನು ಫೈನಲ್ ಸ್ಟೇಜಿಗೆ ಬಂತು. ಇನ್ನು ಅಕ್ಕಿ ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಂಬಿಟ್ರೆ ನಮ್ಮ ಟೊಮೊಟೊ ಬಾತ್, ಮಸಾಲ ಟೊಮೊಟೊ ಬಾತ್ ರೆಡಿ. ಸೊ ನೋಡ್ಬೋದು ಈ ರೇಂಜಿಗೆ ಕುದ್ರೆ ಸಾಕು. ಸೊ ಇಷ್ಟು ಕುದಿ ಬಂದಮೇಲೆ ನೆಕ್ಸ್ಟು ಏನು ಹಾಕಬೇಕು ಹೇಳ್ದಾಗೆ ಅಕ್ಕಿ ಹಾಕಬೇಕು. ಅಕ್ಕಿ ಹೇಳ್ದಾಗೆ ನೀಟಾಗಿ ತೊಳ್ಕೊಳ್ಳಿ, ಯಾಕಂದರೆ ಅಕ್ಕಿಲಿ ಎಷ್ಟೊಂದು ಕೊಳೆ ಇರುತ್ತೆ. ಸೊ ಅದೆಲ್ಲ ಇರೋದ್ರಿಂದ ನೀಟಾಗಿ ವಾಶ್ ಮಾಡ್ಕೊಂಡ್ರೆ ಒಳ್ಳೆಯದು. ಆಮೇಲೆ ಒಂದು ಸ್ವಲ್ಪ ಕುದಿ ಬಂದಮೇಲೆ ಒಂದು ಚಿಕ್ಕ ಕಪ್ಪು ಮೊಸರು ತಗೊಂಡಿದ್ವಲ್ಲ ಅದನ್ನು ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಸೊ ಆ ಕಪ್ಪು ಮೊಸರು ಹಾಕೊಂಡ್ಮೇಲೆ ಒಂದು 5-10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸೊ ಈ ಮೊಸರು ಒಂದು ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ಈ ಥರ ಹೆಲ್ದಿ ಟೇಸ್ಟಿ ಫುಡ್ನ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ಹೇಗಿದೆ, ಇಲ್ಲ ಹೋಟೆಲಲ್ಲಿ ತಿಂದು ಒಂದೊಂದು ಹೋಟೆಲ್ಸು ಚೆನ್ನಾಗೇ ಮಾಡ್ತಾರೆ. ಸೊ ಒಂದೊಂದರಲ್ಲಿ ಹೇಳೋದಕ್ಕಾಗಲ್ಲ. ಸೊ ಆ ಥರ ಫುಡ್ಡು ತಿಂದು ಹೊಟ್ಟೆನ ಹಾಳು ಮಾಡ್ಕೊಳ್ಳೋದು ಹೇಗಿದೆ ಅಲ್ವಾ, ಒಂದ್ಸಲ ಯೋಚನೆ ಮಾಡಿ. ಸೊ ಅದಕ್ಕೆ ನೀವು ಆದಷ್ಟು ಮನೆಯಲ್ಲೇ ಟ್ರೈ ಮಾಡಿ, ಫುಡ್ನ ಎಲ್ಲ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದಕ್ಕೆ ಟ್ರೈ ಮಾಡಿ. ಆವಾಗ ಹೆಲ್ತು ಚೆನ್ನಾಗಿರುತ್ತೆ, ನಿಮಗೆ ಬಜೆಟು ಒಂದು ಸ್ವಲ್ಪ ಕಡಿಮೆ ಬೀಳುತ್ತೆ. ಸೊ ಹೆಲ್ತೇ ಇಲ್ಲ ಅಂದರೆ ಏನು ಮಾಡ್ತೀರಾ? ಸೊ ಅದಕ್ಕೆ ಇರೋ ಏಜಲ್ಲಿ ಚೆನ್ನಾಗಿ ಈ ಥರ ಫುಡ್ಡುಗಳು ಮಾಡ್ಕೊಂಡು ತಿನ್ಬಿಡ್ಬೇಕು. ಸೊ ಇನ್ನೇನು ನಮ್ಮ ಈ ಮಸಾಲೆ ಒಗ್ಗರಣೆ ಎಲ್ಲ ರೆಡಿ ಆಗ್ತಾ ಬರ್ತಾ ಇದೆ. ಸೊ ರೆಡಿ ಆದಮೇಲೆ ಇನ್ನು 1 ಲೋಟ ಅಕ್ಕಿ, ಅದಕ್ಕೆ 1.5 ಕೊಳಗ ನೀರು ಹಾಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಬಿಸಿಯಾಗಿ ಒಂದು ಲೈಟಾಗಿ ಕುದಿ ಬರೋವರೆಗೂ ನೋಡ್ಕೊಬೇಕು. ಸೊ ಯಾಕಂದರೆ ಅನ್ನ ಆಗೋಗುತ್ತೆ ಜಾಸ್ತಿ ಹೊತ್ತು ಬೇಯಿಸ್ಕೊಂಡು ಕೂತ್ಕೊಂಡ್ರೆ. ನಾವು ಎಂತಿರೋ ಕುಕ್ಕರ್ನ ಮುಚ್ಚಿ 1-2 ವಿಸಿಲ್ ಹಾಕ್ಸಿದ್ರೆ ಸಾಕು, ನಮ್ಮ ರುಚಿಕರವಾದ ಘಮಘಮವಾದ ಮಸಾಲ ಟೊಮೊಟೊ ಬಾತ್ ರೆಡಿ. ಸೊ ಹಾಗೆ ಈ ರೆಸಿಪಿನ ಇವತ್ತೇ ಹೋಗಿ ಟ್ರೈ ಮಾಡಿ, ಇಲ್ಲ ಬೆಳಗ್ಗೆ ಹೊತ್ತು ಮೇಯ್ನು ಟಿಫನಿಗೆ ರೆಡಿ ಮಾಡ್ಕೊಂಡ್ರೆ ಒಳ್ಳೆಯದು, ಇಲ್ಲ ಸಂಜೆ ಟೈಮು ಸ್ನ್ಯಾಕ್ ಥರನೂ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಸೊ ಇದ್ರ ಜೊತೆಗೆ ರೈತ ಹಾಕೊಂಡು ತಿಂತಾ ಇದ್ರೆ ಆಹಾ. ಸೊ ನೋಡ್ಬೋದು ಈ ಥರ ಲೈಟಾಗಿ ಕುದಿ ಬಂದರೆ ಸಾಕು. ಆಮೇಲೆ ಒಂದು ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳಿ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಸೊ ಒಂದು ಸ್ವಲ್ಪ ಏನಾರ ಕಡಿಮೆ ಆಗಿದೆ, ಖಾರ ಉಪ್ಪು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಸಾಕು. ಉಪ್ಪು ಕಡಿಮೆ ಇದ್ರೂ ಪರವಾಗಿಲ್ಲ, ಜಾಸ್ತಿ ಆದರೆ ಕಷ್ಟ. ಸೊ ಕಡಿಮೆ ಇದ್ರೆ ಬೇಕಿದ್ರೆ ಲೈಟಾಗಿ ನುಣ್ಣುಪ್ಪು ಹಾಕೊಂಡು ತಿನ್ಕೊಬೋದು. ಅದೇ ಜಾಸ್ತಿ ಆಗ್ಬಿಟ್ರೆ ಏನು ಮಾಡ್ತೀರಾ? ತೆಗಿಯೋಕ್ಕೂ ಆಗಲ್ಲ, ಇತ್ತ ಬಿಡೋಕ್ಕೂ ಆಗಲ್ಲ ಅಲ್ವಾ. ಸೊ ಫೈನಲಿ ಅದೊಂದು ಸ್ವಲ್ಪ ಕುದಿ ಬಂದಮೇಲೆ ಕುಕ್ಕರ್ನ ಮುಚ್ಕೊಂಡು ವೆಯ್ಟ್ ಹಾಕ್ಕೊಂಡು 1-2 ವಿಸಿಲ್ ಬಂದರೆ ಸಾಕು, ನಮ್ಮ ಮಸಾಲ ಬಾತ್ ರೆಡಿ ಆಗಿರುತ್ತೆ. ಸೊ ನೋಡ್ಬೋದು 2 ವಿಸಿಲ್ ಆದಮೇಲೆ ಇವಾಗ ಹೊಗೆ ಬರುತ್ತಲ್ಲ, ಆ ಹೊಗೆಯಲ್ಲೇ ಘಮ ಘಮ ಅಂತ ಇರುತ್ತೆ. ಸೊ ತರಕಾರಿ ಎಲ್ಲ ಮೇಲ್ಗಡೆ ಬಂದಿರುತ್ತೆ. ಆಮೇಲೆ ಒಂದು ಕೈನ ತಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಸೊ ನೋಡ್ಬೋದು ಇಷ್ಟು ಕ್ವಾಂಟಿಟಿ ಆಗುತ್ತೆ, ಒಂದು 3-4 ಜನಕ್ಕಾಗುವಷ್ಟು ಕ್ವಾಂಟಿಟಿ ಆಗಿರುತ್ತೆ. ಸೊ ನಿಮ್ಗಿನ್ನ ಮನೆಯಲ್ಲಿ ಜಾಸ್ತಿ ಜನ ಇದ್ರೆ ನೀವು ಕ್ವಾಂಟಿಟಿನೆಲ್ಲ ಡಬಲ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಇದನ್ನ ತಟ್ಟೆಗೆ ಹಾಕೊಂಡು ಬಡಿಸ್ಕೊಂಡು ತಿಂತಾ ಇದ್ರೆ ಆಹಾ. ಸೊ ಗೈಸ್, ನೀವು ಈ ರೆಸಿಪಿನ ಇವತ್ತೇ ಟ್ರೈ ಮಾಡ್ತೀರಾ ಅನ್ಕೊಂಡಿದ್ದೀನಿ. ಸೊ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಷ್ಟೇ. ಗೈಸ್ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಬೆಳಗ್ಗೆ ತಿಂಡಿ ರೆಡಿ ಮಾಡ್ಬೋದು ಅಂತ. ಈ ಕುಕ್ಕರ್ ಮಸಾಲ ಟೊಮೊಟೊ ಬಾತ್ನ ನೀವು ಟ್ರೈ ಮಾಡ್ತೀರಾ ಅನ್ಕೊಂಡಿದ್ದೀನಿ. ಸೊ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಮತ್ತೆ ನೆಕ್ಸ್ಟ್ ರೆಸಿಪಿ ವ್ಲಾಗಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.